ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊನ್ನೆ ನಾನು 3 ಮಲಗಳ ಬಗ್ಗೆ ಹೇಳಿದ್ದೆ. ಅವನು ತೊಳ್ಕೊಳ್ಳೋದು ಹೆಂಗೆ ಅಂತ ಮುಂದಿನ ವಿಚಾರದಲ್ಲಿ ಚರ್ಚೆ ಮಾಡೋಣ ಅಂತಂದಿದ್ದೆ. ಅದಕ್ಕೆ ಈ ಒಂದು ಸ್ಥೂಲ ತನುವಿಗೆ ಕಾರ್ಮಿಕ ಮಲ ಅಂತಂದರೆ ಕಾಣುವಂಥ ಶರೀರಕ್ಕೆ ನಾವು ಇದರಿಂದ ಕರ್ಮ ಏನೇನು ಮಾಡ್ತೇವೋ ಅದು ಕಾರ್ಮಿಕ ಮಲ ಹೊಲಸ ಇದಕ್ಕೆ ಹತ್ತಿರ್ತದೆ. ಮತ್ತು ಮನಸ್ಸಿನಿಂದ ದ್ವೇಷ, ಅಸೂಯೆ ಇವೆಲ್ಲ ಕೆಟ್ಟ ಗುಣಗಳು ನಮ್ಮ ಒಳಗಿಂದೊಳಗೆ ಮಾಡ್ತೀವಲ್ಲ, ಅದರಿಂದ ಮಾಯಾಮಲ ಈ ಮನೋಮಯ ಶರೀರಕ್ಕೆ ಅಂಟ್ಕೊಂಡಿರ್ತದೆ. ಈ ಆತ್ಮಿಕ ಭಾವನಾತ್ಮಕ ಶರೀರಕ್ಕೆ ಈ ಒಂದು ಆಣವ ಮಲ ಅಂಟ್ಕೊಂಡಿರ್ತದೆ. ಅದಕ್ಕೆ ಕಾರಣ ಶರೀರ ಅಂತ ಕರೀತಾರೆ. ಅಂಥ ಕಾರಣ ಸ್ಥೂಲ ತನುವಿಗೆ ಕಾರ್ಮಿಕ ಮಲ, ಸೂಕ್ಷ್ಮ ತನುವಿಗೆ ಮಾಯಾಮಲ ಮತ್ತು ಕಾರಣ ತನುವಿಗೆ ಆಣವ ಮಲ, ಇವು 3 ಮಲಗಳನ್ನು ತೊಳ್ಕೊಂಡಾಗ ಮಾತ್ರ ನಾವು ಸಂಪೂರ್ಣ ಸ್ವಚ್ಛ ಆಗ್ತೀವಿ ರೀ. ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ನಾವು ಬರೀ ಒಂದನ್ನೇ ಮ್ಯಾಲಿನ ಸಾಧನೆ ಮೈ ಎಲ್ಲ ತೊಳ್ಕೊಂಡು 3 ಹೊತ್ತು ಮೈ ತೊಳ್ಕೊಂಡು ಪೂಜೆ ಮಾಡೋದು, ಆ ಉರುಳುಂಡಿ ಹೊಡೆಯೋದು, ನಾವು ಏನೇನೋ ಮಾಡ್ತೀವಿ. ವಿಭೂತಿ ಹಚ್ಕೊಳ್ಳೋದು, ನಾವು ಜನ್ವಾರ ಹಾಕ್ಕೊಳ್ಳೋದು, ಲಿಂಗ ಹಾಕ್ಕೊಳ್ಳೋದು, ಜುಟ್ಟ ಬಿಡೋದು, ನಾವು ಮತ್ತೇನೇನೋ ದೇವರಿಗೆ ಹೋಗಿ ಅವನಿಗೆಲ್ಲ ಭಕ್ತಿ ಮಾಡೋದು, ದೇವ್ರಿಗೆ ಅಲಂಕಾರ ಮಾಡೋದು, ಇದನ್ನು ಯಾವುದು ಕೆಲಸದಿಂದಲ್ಲ. ಇದು ಎಲ್ಲವೂ ಕೂಡ ಶರೀರದಿಂದ ಮಾಡುವಂಥದ್ದು. ಇದರಿಂದ ಶರೀರದ ಕರ್ಮನೂ ಹರಿಯೋದಿಲ್ಲ. ಶರೀರದ ಕರ್ಮ ಹೆಂಗೆ ಹರಿತದೆ ಅಂತಂದರೆ, ಇದು ಕರ್ಮ ಮಾಡಿರ್ತದಲ್ಲ ರೀ, ಪಾಪ ಮಾಡಿರ್ತದಲ್ಲ, ಏನೊಬ್ರಿಗೆ ತೊಂದರೆ ಕೊಡೋದು ಮಾಡಿರ್ತದಲ್ಲ, ಕೈಯಿಂದ ಕಳುವು ಮಾಡಿರ್ತದೆ, ಕೊಲೆ ಮಾಡಿರ್ತದೆ. ಇದನ್ನೆಲ್ಲ ತೊಳ್ಕೊಳ್ಬೇಕಾದ್ರೆ ಇದು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡೋವಂಥ ಕಾರ್ಯ ಮಾಡಬೇಕು, ಹೌದಲ್ವ? ಅದು ಅಂದರೆ ಸಮಾಜ ಸೇವೆ, ಒಂದು ತೊಂದರೆಯಲ್ಲಿ ಇದ್ದಂಥವ್ರಿಗೆ ಸಹಾಯ, ಮತ್ತು ನಾವು ದಾಸೋಹ, ಕಾಯಕದಿಂದ ಚೆನ್ನಾಗಿ ದುಡಿದು ಪ್ರಾಮಾಣಿಕದಿಂದ ದುಡಿದು ಗಳಿಸಿದ್ರಲ್ಲಿ ನೀತಿಯಿಂದ ನಾವು ಗಳಿಸಿ ಪ್ರೀತಿಯಿಂದ ಹಂಚಿ ತಿನ್ನೋದನ್ನು ಕಲಿಬೇಕು. ಇದು ಕಾರ್ಮಿಕ ಮಲ ತೊಳ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಗುರುವಿನ ಸೇವೆ, ಸಮಾಜ ಸೇವೆ ಮತ್ತು ಇನ್ನುಳಿದೆಲ್ಲ ಜೀವರಾಶಿಯ ಸೇವೆ ಮಾಡಿದ್ರೆ ದೇವ್ರ ಸೇವೆ ಮಾಡ್ದಂಗೆ. ನಾವು 70 ತಾಸು ಪೂಜೆ ಮಾಡಿದ್ರೆ ಅದು ದೇವ್ರ ಸೇವೆ ಅಲ್ಲ, ಅದು ದೇವರ ಸೃಷ್ಟಿ ಮಾಡಿದಂಥ ಜೀವಿಗಳಿಗೆ ನಾವು ಆನಂದ ಕೊಡಬೇಕು, ಅದು ದೇವರ ಸೇವೆನೇ. ಅದಕ್ಕೆ ದಾಸೋಹ ಅಂತ ಕರೆದ್ರು. ಅದಕ್ಕಂಥ ದಾಸೋಹದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ಕಾರ್ಮಿಕ ಮಲ ತೊಳ್ಕೊಳ್ಬೇಕು. ಚಂದ ಉದ್ಯೋಗ ಮಾಡೋದು, ಚೆಂದಾಗಿ ಎಲ್ಲರಿಗೆ ಪ್ರೀತಿ ಮಾಡೋದು, ಕೊರತೆ ಬಿದ್ದವ್ರಿಗೆ ಹಂಚಿ ತಿನ್ನೋದು, ಅವ್ರಿಗೇನಾದರೂ ಬೇಕಾಗಿದ್ದರೆ ಕೊಡೋದು, ತೊಗೊಳ್ಳೋದು, ಇದನ್ನೆಲ್ಲ ಇನ್ನೊಬ್ಬರ ಜೊತೆಗೆ ಚಂದ ಮಾತಾಡೋದು, ಇದನ್ನೆಲ್ಲ ನಾವು ಕಲ್ತೇವಂದ್ರೆ ಕಾರ್ಮಿಕ ಮಲ ತೊಳೆದು ಹೋಗ್ತೀವಿ. ಇನ್ನು ಮನಸ್ಸಿಗೆ ಹತ್ತಿರುವಂಥ ಈ ಮಾಯಾಮಲ ಹೆಂಗೆ ತೊಳಿತದ್ರಿ? ಈ ಮನಸ್ಸು ಶುದ್ಧ ಮಾಡ್ಕೋಬೇಕಲ್ಲ, ಅದನ್ನು ಮಾಡ್ಕೋಬೇಕಾದ್ರೆ ಇಂಥವೆಲ್ಲ ಪ್ರವಚನ ಕೇಳಬೇಕು. ಈ ಪ್ರವಚನಗಳು ಕೇಳಬೇಕು, ಒಳ್ಳೆಯವರು ಸಹವಾಸ ಮಾಡಬೇಕು, ಒಳ್ಳೆಯ ಮಾತುಗಳೇ ಯಾವಾಗಲೂ ಕಿವ್ಯಾಗ ಬೀಳ್ತಾ ಇರಬೇಕು. ಮತ್ತು ಒಳಗೊಳಗೆ ಈ ಒಂದು ಪುಸ್ತಕಗಳು ಓದೋದ್ರಿಂದಲೂ ಕೂಡ ಅವನ್ನು ನಾವು ಉಪದೇಶ ಕೇಳ್ದಂಗೆ ಆಗ್ತದೆ. ಅದನ್ನು ಓದಬೇಕು, ಕೇಳಬೇಕು, ಸತ್ಸಂಗದಲ್ಲಿ ಬೆರೀಬೇಕು, ಸಜ್ಜನರ ಸಹವಾಸ ಮಾಡಬೇಕು, ಮತ್ತು ಮಾತಿನಿಂದ ಚೆನ್ನಾಗಿ ಮಾತಾಡೋದನ್ನು ಕಲಿಬೇಕು. ಈ ಎಲ್ಲರಿಗೂ ಕೂಡ ತಾನು ಬದುಕಿ ಇನ್ನೊಬ್ಬರಿಗೆ ಬದುಕಲಿಕ್ಕೆ ಒಂದು ಆಸ್ಪದ ಮಾಡಿಕೊಡಬೇಕು. ಅದು ಮಾಯಾಮಲ ಕಳ್ಕೊಳ್ತದೆ. ಮನಸ್ಸಿಗಂಟಿರುವಂಥ ಮಾಯಾಮಲ ಕಳ್ಕೊಂಡು ಮನಸ್ಸು ಶುದ್ಧ ಆಗ್ತದೆ. ಆಮೇಲೆ ಈ ಸೂಕ್ಷ್ಮ, ಅದಕ್ಕಿಂತಲೂ ಆಚೆ ಸೂಕ್ಷ್ಮವಾಗಿರುವಂಥದ್ದು ಭಾವನಾಮಯ ಶರೀರ, ಅದೇ ಕಾರಣ ಶರೀರ ಅಂತಾರೆ. ಅದನ್ನೇ ಕಾರಣಗಳಿಂದ ಮತ್ತೆ ಹುಟ್ಟಿ ಬರೋದು ಆತ್ಮ ಶರೀರದು. ಅದಕ್ಕೆ ಆಣವ ಮಲ, ಸೂಕ್ಷ್ಮವಾಗಿ ಮಲ ಅಂಟಿಕೊಂಡಿರ್ತದೆ. ಹೆಂಗಂದರೆ ಅದಕ್ಕೆ ಭಾವದಿಂದ ನಾವು ಶುದ್ಧಿ ಮಾಡಬೇಕಾಗ್ತದೆ. ನಮ್ಮ ಭಾವ ಭಾಳ ವಾಸನೆ ಅಂತಾರೆ, ಅದಕ್ಕೆ ವಾಸನೆ ಭಾಳ ಒಳ್ಳೆಯಾಕಿರ್ತದೆ ರೀ. ಅದು ನಾವು ಹೊರಗಿಂದೆಲ್ಲ ಬಿಟ್ಟರೂ ಕೂಡ ಒಳಗೆ ಒಂದು ಎದ್ದು ಬಡಿತಿರ್ತದೆ ಅದು. ಅಂಥ ವಾಸನೆಯನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಅಂಥ ವಾಸನೆ ಕಳ್ಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕು? ಧ್ಯಾನ ಮಾಡಬೇಕು. ನಾವು ಇಷ್ಟಲಿಂಗ ಪೂಜೆ ಮಾಡಿ ತ್ರಾಟಕ ಯೋಗ ಮಾಡಬೇಕು. ನಾವು ವಚನಗಳನ್ನು ಓದಿ ಒಂದು ಅನುಭವ ಒಳಗೆ ತಗೋಬೇಕು. ಈ ಒಂದು ಭಾವ ಶುದ್ಧಿ ಆಗಬೇಕು. ಭಾವ ಶುದ್ಧಿ ಆದಾಗ ಸದ್ಭಾವ ಅಂತ ಕರೀತಾರೆ. ಭಾವ ಮಲಿನ ಆದಾಗ ದುರ್ಭಾವ ಅಂತ ಕರೀತಾರೆ. ಅಂಥ ಯಾವಾಗಲೂ ಕೋಡಿದ ಭಾವನಾ ಸುದ್ದಿಲ್ಲ ಬಿಡೋದು, ಭಾವನಾ ಸುದ್ದಿಲ್ಲ ಬಿಡೋದ್ರದ್ದು ಅಂತಾರೆ. ಅದು ಹೊರಗೆ ತೋರಿಸ್ತಿರಲ್ಲ, ಅವರು ಒಳಗಿರ್ತದದು, ಅದು ಭಾವನಾ ಶುದ್ಧ. ಅದಕ್ಕೆ ಅಂಥ ಭಾವಶುದ್ಧಿಯನ್ನು ನಾವು ಮಾಡಿಕೊಳ್ಬೇಕು. ಆವಾಗ ಆಣವ ಮಲ ತೊಳೆದು ಹೋಗ್ತದೆ. ಅದಕ್ಕೆ ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾಳೆ ನೋಡ್ರಿ, ಕಾಯದ ಕತ್ತಲೆಯ ಕಳೆಯಯ್ಯ, ಜೀವದ ಜಂಜಡವ ಮಾಣಿಸಯ್ಯ, ಮಾಯದ ಮದವ ಮುರಿಯಯ್ಯ ಅಂತ ಹೇಳ್ತಾಳೆ ನೋಡ್ರಿ. ಒಂದೇ ಹೇಳಲ್ಲಕ್ಕಿ,
ಈ ಕಾಯದ ಕತ್ತಲೆ ಕಳಿ ಮೊದಲು, ಇದ್ರ ಕರ್ಮ ತೊಳಿ. ಕಾಯದ ಕತ್ತಲೆ ಕಳೆದ ಬಳಕ ಈ ಒಂದು ಮಾಯದ ಮದವ ಮುರಿ, ಇದಕ್ಕೆ ಭ್ರಾಂತಿ ಅಂಟ್ಕೊಂಡದ. ಮಾಯಾ ಭ್ರಾಂತಿ, ಈ ಭ್ರಾಂತಿಯಲ್ಲೇ ಎಷ್ಟೋ ಜನರಿಗೆ ನೋವು ಮಾಡ್ತದೆ, ತಾನು ಹೈರಾಣಕ್ಕೆ ಬೀಳ್ತದೆ. ಅಂಥ ಭ್ರಾಂತಿಯನ್ನು ಕಳಿ, ಇದ್ರದ್ದು ಮಾಯದ ಮದ ಸೊಕ್ಕ, ಮಾಯದ ಒಂದು ಭ್ರಾಂತಿಯಿಂದ ಕೂಡಿರುವಂಥ ಸೊಕ್ಕ ಕಳಿ. ಆವಾಗ ಅದು ಮಾಯದ ಮದವ ಕಳೆದ ಬಳಿಕ ಮನೋಮಯ ಶರೀರ ಶುದ್ಧಿ ಆಗ್ತದೆ. ಹಾಗೆಯೇ ಮುಂದುವರೆದು ಹೇಳ್ತಾಳೆ, ಜೀವದ ಜಂಜಡ ಮಾಣಿಸಯ್ಯ ಅಂತ ಹೇಳ್ತಾಳೆ. ಈ ಜೀವ ಅಂದರೆ ಜೀವಾತ್ಮ, ಜೀವಾತ್ಮಕ್ಕೆ ಜಂಜಡ ಸುತ್ತಕೊಂಡಿದೆ, ಉಪಾಧಿಗಳು ಸುತ್ತಕೊಂಡಿದ್ದಾವೆ. ಅಂಥ ಒಂದು ಉಪಾಧಿಗಳು ಅದನ್ನು ತೆಗಿ ಅಂತ ಹೇಳ್ತಾರೆ. 3 ಕಟ್ಟುಗಳು ಕಟ್ಟಿದಂಥ ಈ ಒಂದು ಶರೀರದ 3 ಕಟ್ಟುಗಳು ಬಿಚ್ಚಿದಾಗ ಮುಕ್ತ ಆಗ್ತದೆ ಅಂತ ಹೇಳ್ತಾರೆ ಶರಣರು. ಒಂದೇ ಕಟ್ಟಲ್ಲ, ಶರೀರದಿಂದಲೂ ಇದು ಸ್ವಚ್ಛ ಆಗಬೇಕು, ಕಟ್ಟು ಬಿಚ್ಕೋಬೇಕು, ಆ ಮನಸ್ಸಿನಿಂದ ಕಟ್ಟು ಬಿಚ್ಕೋಬೇಕು, ಆಮೇಲೆ ಆ ಭಾವದಿಂದ ಆತ್ಮದಿಂದನೂ ಕಟ್ಟು ಬಿಚ್ಕೋಬೇಕು. ಅದಕ್ಕೆ ಆತ್ಮ ಅದು ಬರೋದಲ್ಲ, ಹೋಗೋದಲ್ಲ, ಅದು ಮಲಿನ ಆಗೋದಲ್ಲ, ಮತ್ತು ಅದು ಶುದ್ಧಿ ಆಗೋದಲ್ಲ, ಇದ್ದಕ್ಕಿದ್ದಂಗೆ ಇರ್ತದೆ ಅಂತ ನಾವು ಅನ್ಬೋದು. ಆದರೆ ನಮ್ಮ ಜೊತೆ ಕೂಡಿ ಹೊಲಸಾಗ್ತದೆ ರೀ. ನಮ್ಮ ಜೊತೆ ಕೂಡಿ ಒಂದು ಕಡೆ ಸಿದ್ದರಾಮೇಶ್ವರ್ ಹೇಳ್ತಾರೆ, ಕಂಬಾರ ಮನೆ ಬಲ್ಲಿದು ಹೊಂಟಿದ್ರು. ಅಯ್ಯೋಯ್ಯೋ, ಈ ಒಂದು ಕಬ್ಬಿಣದ ಜೊತೆಗೆ ಕೂಡಿ ಬೆಂಕಿಲ್ಲ ಏಟು ತಿಂತಾ ಇದೆಯಲ್ಲಪ್ಪ ಅಂದ್ರವರು. ಕಬ್ಬಿಣದ ಜೊತೆ ಕೂಡಿ ಬೆಂಕಿಲಿ ಹತ್ತಿ ತಿಲ್ಲಗತ್ತದಂತಾರೆ ಸಿದ್ದರಾಮೇಶ್ವರರು. ಅಂದರೆ ಏನು ಅರ್ಥ? ಬೆಂಕಿಗೆ ಯಾರೆಲ್ಲ ಹತ್ತಿ ಕುಡ್ಲಿಕ್ಕೆ ಬರ್ತದೇನ್ರಿ? ಬರಲ್ಲ. ಆದರೆ ಆ ಕಬ್ಬಿಣದ ಜೊತೆಗೆ ಕೂಡ್ಯದಲ್ಲ, ಕಾಯ್ದ ಕಬ್ಬಿಣ ಕೆಂಪಾಗ್ಯದದು, ಅದಕ್ಕೆ ಕಮ್ಮಾರು ಹೊಡಿತಿದ್ದ. ಅಯ್ಯೋ, ಕಬ್ಬಿಣದ ಜೊತೆಗೆ ಕೂಡಿ ಬೆಂಕಿ ಏಟು ತಿಂತಾ ಇದೆಯಲ್ಲ ಅಂತಾರವರು. ಹಾಗೆ ಆತ್ಮ ನಮ್ಮ ಜೊತೆಗೆ ಕೂಡಿ ಇದು ಕೂಡ ಏಟು ತಿಂತದೆ. ಅದಕ್ಕೆ ಹೊಲಸು ಹತ್ತೋದಿಲ್ಲ, ಹೊಲಸು ಪರ್ದಿ ಅದ್ರ ಮುಂದೆ ಬರ್ತದೆ. ಅದಕ್ಕೆ ಅದರ ಪರ್ದಿ ಕೂಡ ನಾವು ಸರಿಸಬೇಕಾದ್ರೆ ಭಾವ ಶುದ್ಧಿ ಮಾಡ್ಕೊಳ್ಬೇಕು, ವಾಸನೆಗಳನ್ನು ಸಂಪೂರ್ಣವಾಗಿ ಕಳ್ಕೊಳ್ಬೇಕು. ಅದಕ್ಕೆ ನಮ್ಮ ಒಂದು ಮೇಲಿನ ಸ್ಥೂಲ ಶರೀರದ ಕ್ರಿಯೆಗಳು ಚಂದ ಮಾಡ್ಕೋಬೇಕು, ಇನ್ನೊಬ್ರಿಗೆ ತೊಂದರೆ ಕೊಡಲಾರ್ದಂಗೆ. ಮನೋಮಯ ಶರೀರದಿಂದಲೂ ಈ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಈ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಕಳ್ಕೊಳ್ಬೇಕು. ಇನ್ನೊಬ್ಬರಿಗೆ ಪ್ರೀತಿಯನ್ನು ಮಾಡೋದು ಕಲಿಬೇಕು. ಆಮೇಲೆ ಮತ್ತೆ ಭಾಳ ಸೂಕ್ಷ್ಮವಾಗಿರುವಂಥ ಭಾವದಿಂದಲೂ ಕೂಡ ಶುದ್ಧವಾದಂಥ ಭಾವ ನಾವು ನಿರ್ಮಿಸಿಕೊಳ್ಬೇಕು. ಅದಕ್ಕೆ ಧ್ಯಾನ, ಅದಕ್ಕೆ ಒಂದು ಏಕಾಂತ, ಅದಕ್ಕೆ ಅಧ್ಯಯನ, ಅದಕ್ಕೆ ಈ ಒಂದು ಸತ್ಸಂಗ ಎಲ್ಲವೂ ಅದಕ್ಕೆ ಅಗತ್ಯ ಇವೆ. ಇವೆಲ್ಲವುಗಳಿಂದಲೂ ನಾವು ಇವು 3 ಹೊಲಸುಗಳನ್ನು ತೊಳ್ಕೊಂಡಾಗ ಮಾತ್ರ ಸಂಪೂರ್ಣ ಸ್ವಚ್ಛ ಆಗ್ತೀವಿ. ಈ 3 ಕಟ್ಟುಗಳನ್ನು ಬೆಚ್ಚಿದಾಗ ಮಾತ್ರ ಮುಕ್ತ ಆಗ್ತೀವಿ ಅನ್ನುವಂಥದ್ದನ್ನು ತಿಳ್ಕೊಂಡು ಈ ಮಲಗಳನ್ನು ಕಳ್ಕೊಳ್ಳುವಂಥ ಒಂದು ನಾವು ಪ್ರಯತ್ನ ಸಾಧನೆ ಮಾಡೋಣ ಅಂತ ಹೇಳ್ತಾ, ಕೇಳಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣ.